ಇಸ್ಲಾಮಿನಲ್ಲಿ ಬಡ್ಡಿ ನಿಷಿದ್ಧ. ಬಡ್ಡಿ ವ್ಯವಹಾರಗಳನ್ನು ಇಸ್ಲಾಂ ಮಹಾಪಾಪ ಅಂತ ಹೇಳಿದೆ. ಮಹಾಪಾಪಗಳು ಅಂತ ಕೆಲವು ಪಾಪಗಳಿವೆ. ಕೊಲೆ, ಅದೇ ರೀತಿ ದೇವ ಸಹಭಾಗಿತ್ವ, ಬಡ್ಡಿ, ಇದೆಲ್ಲ ಮಹಾಪಾಪಗಳು ಎಂಬ ಆ ಪಟ್ಟಿಯಲ್ಲಿರುವಂತಹ ಪಾಪ ಆಗಿದೆ. ಬಡ್ಡಿ ಎಂಬುದು ಬಹಳ ದೊಡ್ಡ ಮೋಸ, ಬಡ್ಡಿ ಬಹಳ ದೊಡ್ಡ ಅಕ್ರಮ, ಬಡ್ಡಿಯ ವ್ಯವಹಾರಗಳು ಬಹಳ ದೊಡ್ಡ ಅನ್ಯಾಯ. ಜಗತ್ತಿನ ಯಾವ ಧರ್ಮಗಳು ಬಡ್ಡಿಯನ್ನು ಒಪ್ಪುವುದಿಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳು ಬಡ್ಡಿಯನ್ನು ನಿಷೇಧಿಸುತ್ತದೆ. ಬಸವಣ್ಣನವರು ಬಡ್ಡಿಯ ವಿರುದ್ಧ ಮಾತಾಡಿದ್ದಾರೆ. ಕರ್ನಾಟಕದ ಐಕಾನ್ ಬಸವಣ್ಣ. ಅಂದರೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಬಡ್ಡಿಯನ್ನು ವಿರೋಧಿಸಿದೆ. ಯಾಕಂದ್ರೆ ಬಡ್ಡಿ ಎಂಬುದು ಬಹಳ ದೊಡ್ಡ ಕ್ರೌರ್ಯ ಅದು. ಆದರೆ ಈ ಜಗತ್ತಿನಲ್ಲಿ ಬಡ್ಡಿ ವ್ಯವಹಾರ ಆರಂಭಿಸಿದವರು ಯಹೂದಿಯರುಗಳು. ಇವತ್ತಿಗೂ ಜಗತ್ತಿನ ಇಕಾನಮಿಯನ್ನು ನಿಯಂತ್ರಿಸ್ತಾ ಇರುವುದು ಯಹೂದಿಗಳಿಗೆ ದೊಡ್ಡ ಪಾತ್ರ ಇದೆ. ಆದ್ದರಿಂದ ಬಡ್ಡಿ ಆಧಾರಿತವಾದ ಇಕಾನಮಿ ಜಗತ್ತಿನಲ್ಲಿ ಇದೆ. ಬಡ್ಡಿಯಿಂದಾಗಿ ಎಷ್ಟೋ ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಎಷ್ಟೋ ದೇಶಗಳು ದಿವಾಳಿಯಾಗಿದೆ. ಇವತ್ತಿಗೂ ಜಗತ್ತಿನಲ್ಲಿ ಧಾರಾಳ ದೇಶಗಳು IMF ನಿಂದ ಪಡೆದ ಸಾಲ ಬಡ್ಡಿ ಕಟ್ಟಲಿಕ್ಕೆ ಆಗದೆ ಜಗತ್ತಿನ ಎಷ್ಟೋ ದೇಶಗಳು ಆರ್ಥಿಕ ಕುಸಿತದಲ್ಲಿ ಇವತ್ತಿಗೂ ಇದೆ. ಎಷ್ಟೋ ದೇಶಗಳು ದಿವಾಳಿಯಾಗಿದೆ ಬಡ್ಡಿಯ ಕಾರಣಕ್ಕೆ ಮಾತ್ರ. ಅದರಿಂದ ಬಡ್ಡಿ ಎಂಬುದು ಒಬ್ಬ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ, ಅವನ ಬದುಕನ್ನು ಹಾಳು ಮಾಡುತ್ತದೆ. ಅದು ದೇಶಗಳನ್ನು ದಿವಾಳಿತನದ ಅಂಚಿಗೆ ತಲುಪಿಸ್ತದೆ. ಬಡ್ಡಿ ಅಂದರೆ ಒಬ್ಬನ ಕಷ್ಟದಿಂದ ನೀವು ಲಾಭ ಮಾಡುವುದು. ನೋಡಿ, ನಾನು ಸಾಲ ಮಾಡೋದು ಯಾವಾಗ? ನನಗೆ ಅತ್ಯಂತ ಅಗತ್ಯ ಇರುವಾಗ. ನನಗೆ ಒಂದು ಇನ್ಕಮ್ ಸೋರ್ಸ್ ಇದೆ, ನನಗೆ ಇಷ್ಟು ಖರ್ಚಿದೆ, ಆ ಖರ್ಚನ್ನು ನಾನು ಸರಿದೂಗಿಸ್ತಾ ಇರ್ತೇನೆ. ನನ್ನ ಇನ್ಕಮ್ನಲ್ಲಿ ಅನಿರೀಕ್ಷಿತವಾಗಿ ಕೆಲವು ಖರ್ಚು ಬರಬಹುದು. ನನ್ನ ಮಗನಿಗೆ ಆಸ್ಪತ್ರೆಗೆ ದಾಖಲಿಸಬೇಕಾಗಿ ಬಂತು, ಅಥವಾ ನನ್ನ ಪತ್ನಿಯನ್ನು ಆಸ್ಪತ್ರೆಗೆ ದಾಖಲಿಸಬೇಕಾದ ಪರಿಸ್ಥಿತಿ ಬಂತು, ಲಕ್ಷಗಟ್ಟಲೆ ಬಿಲ್ ಆಗ್ತದೆ. ಆವಾಗ ಏನಾಗ್ತದೆ, ನನ್ನ ಬಜೆಟ್ ಅಡಿಮೇಲಾಗ್ತದೆ. ಸೊ ನಾನು ನನ್ನ ಗೆಳೆಯನ ಬಳಿ ಹೋಗಿ ನನಗೆ ಸ್ವಲ್ಪ ಸಾಲ ಕೊಡು ಅಂತ ಹೇಳ್ತೇನೆ. ನನಗೆ ಆಸ್ಪತ್ರೆ ಬಿಲ್ ಕಟ್ಟಬೇಕಾಗ್ತದೆ, ಅಥವಾ ಶಾಲೆ ಫೀಸ್ ಕಟ್ಟಲಿಕ್ಕೆ ಬಾಕಿ ಇದೆ, ನನಗೆ 1 ಲಕ್ಷ ಸಾಲ ಕೊಡುವಂತ. ಆ ಸಾಲ ಕೊಡುವಾಗ ಅವ ಕೇಳುವ ಪ್ರಶ್ನೆ ಇದೆ, ನನಗೇನು ಲಾಭ ಕೊಡ್ತೀಯ ಅಂತ ಅಲ್ವಾ? ನಾನು ಹೇಳ್ತೇನೆ, ಲಾಭ ಏನಿಲ್ಲ, ನಿನಗೆ ದೇವ ಕೊಟ್ಟಿದ್ದಾನೆ, ನಿನಗೆ ಕೊಟ್ಟಷ್ಟು ನನಗೆ ಕೊಡ್ಲಿಲ್ಲ, ಆದ್ದರಿಂದ ನಿನಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಿನಗೆ ಇನ್ನಷ್ಟು ಒಳ್ಳೇದಾಗಬಹುದು, ನಾನು ಅದನ್ನು ಇಷ್ಟು ಪೀರಿಯಡ್ ನಲ್ಲಿ ನಿನಗೆ ವಾಪಸ್ ಕೊಡ್ತೇನೆ. ಆಗ ಅವ ಹೇಳ್ತೇನೆ, ಇಲ್ಲ, ನನಗೆ 1 ಲಕ್ಷ ಕೊಡ್ತೇನೆ, 1,25,000 ರೂಪಾಯಿ ವಾಪಸ್ ಕೊಡಬೇಕು. ಇದು ಬಡ್ಡಿ. ಅದರ ಬಡ್ಡಿಯ ಏನು ಬೇಸ್ ಅದು. ಅಂದರೆ ಒಬ್ಬ ಮನುಷ್ಯನ ಸಂಕಷ್ಟದಿಂದ ನೀವು ಲಾಭ ಮಾಡುವುದು ಬಹಳ ದೊಡ್ಡ ಕ್ರೌರ್ಯ ಅದು. ಯಾಕಂದ್ರೆ ಸಾಲ ಮಾಡುವವ ಅವ ಅಷ್ಟು ಅಗತ್ಯ ಇದ್ರೆ ಮಾತ್ರ ಸಾಲಕ್ಕೆ ಹೋಗ್ತಾನೆ. ಆ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನೀವು ಅದರಿಂದ ಬಿಸ್ನೆಸ್ ಮಾಡುವುದು, ನೀವು ಅದರಿಂದ ಲಾಭ ಗಳಿಸುವುದು, ಇದು ಬಡ್ಡಿಯ ಬೇಸ್ ಅದು. ಆದ್ದರಿಂದ ಇಸ್ಲಾಂ ಏನು ಮಾಡುತ್ತದೆ, ಅದನ್ನು ನಿಷಿದ್ಧ ಅಂತ ಸಾರಿದೆ ಎಂದು ಮಾತ್ರ ಅಲ್ಲ, ಬಡ್ಡಿಯ ವ್ಯವಹಾರಗಳು ಅತಿ ದೊಡ್ಡ ಪಾಪ ಅಂತ ಹೇಳಿದೆ. ಯಾವುದೆಲ್ಲ ಮನುಷ್ಯನ ನೆಮ್ಮದಿಯ ಬದುಕನ್ನು ಹಾಳು ಮಾಡುತ್ತದೆ, ಯಾವುದೆಲ್ಲ ಮನುಷ್ಯನ ಆತ್ಮಹತ್ಯೆಗೆ ಕಾರಣ ಆಗುತ್ತದೆ, ಅದೆಲ್ಲವನ್ನು ಕುರಾನ್ ನಿಷಿದ್ಧ ಅಂತ ಹೇಳಿದೆ. ಮದ್ಯಪಾನ ಅವುಗಳ ಪೈಕಿ ಒಂದು. ಮದ್ಯಪಾನ ಮನುಷ್ಯನ ಬದುಕನ್ನು ಹಾಳು ಮಾಡುತ್ತದೆ, ಮದ್ಯಪಾನ ಮನುಷ್ಯನನ್ನು, ಅವನ ಕುಟುಂಬವನ್ನು ಹಾಳು ಮಾಡುತ್ತದೆ. ಮದ್ಯಪಾನದ ಕಾರಣಕ್ಕೆ ಮನುಷ್ಯ ಸುಸೈಡ್ ಮಾಡಿಕೊಳ್ತಾನೆ. ಬಡ್ಡಿ ಕೂಡ ಹಾಗೆ. ಬಡ್ಡಿ ಮನುಷ್ಯನ ನೆಮ್ಮದಿಯ ಬದುಕನ್ನು ಹಾಳು ಮಾಡುತ್ತದೆ, ಅವನ ಕುಟುಂಬವನ್ನು ಶಿಥಿಲಗೊಳಿಸಿ. ನೋಡಿ, ಬಡ್ಡಿ ವ್ಯವಹಾರ ಮಾಡುವವರು ಕ್ರೂರಿಗಳು ಅಂತ ಹೇಳ್ತದೆ ಕುರಾನ್. ನೀವು ಸಮಾಜದಲ್ಲಿ ಅದನ್ನು ನೋಡ್ತೀರಿ. ಬಡ್ಡಿ ವ್ಯವಹಾರ ಮಾಡುವ ಒಬ್ಬ ತಂದೆ ತನ್ನ ಮಗನಿಂದ ಬರಬೇಕಾದ ಬಡ್ಡಿಯನ್ನು ಬಿಡುವುದಿಲ್ಲ. ಅಂದ್ರೆ ಆ ಸಿಸ್ಟಮ್ ಏನಿದೆ ಅದು ಮನುಷ್ಯನನ್ನು ಬಹಳ ಕಠೋರಿಯನ್ನಾಗಿ ಮಾರ್ಪಡಿಸ್ತದೆ. ಬಹಳ ಒಂದು ರೀತಿಯ ರಾಕ್ಷಸೀಯ ಮಾನಸಿಕತೆಯನ್ನು ಬಡ್ಡಿ ಬೆಳೆಸ್ತದೆ. ಅದರಿಂದಲೇ ಕುರ್ಆನ್ ಈ ಅನ್ಯಾಯದ, ಶೋಷಣೆಯ ಅತ್ಯಂತ ದೊಡ್ಡ ಉಪಾಧಿ ಬಡ್ಡಿ. ಆದ್ದರಿಂದ ಈ ಶೋಷಣೆಯ, ಅನ್ಯಾಯದ, ಅಕ್ರಮದ, ವಂಚನೆಯ ಈ ಸಿಸ್ಟಮ್ ಅನ್ನು ಕುರ್ಆನ್ ಖಡಾಖಂಡಿತವಾಗಿ ನಿಷೇಧಿಸಿದೆ.